ಇವತ್ತು ನಾನೊಂದು ಜ್ಯೂಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದನ್ನ ಯಾರು ಕುಡಿಬೋದು ಮತ್ತು ಯಾರು ಕುಡಿಬಾರ್ದು, ಇದರಿಂದ ಏನು ಲಾಭ ತಿಳ್ಕೊಳ್ಳೋಣ. 2 ದಪ್ಪದಾಗಿರೋ ಬೀಟ್ರೂಟು, 3 ಚಿಕ್ಕದಾಗಿರೋ ಕ್ಯಾರೆಟು, 2 ಆ್ಯಪಲ್ಲು, 5 ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಶುಂಠಿ, 2 ಟೊಮ್ಯಾಟೊ ಮತ್ತು 1 ದಾಳಿಂಬೆ. ಒಂದು ಸ್ವಲ್ಪ ಬೇಕಿಂಗ್ ಸೋಡಾನ ಒಂದು ಬಾಣಲಿ ಒಳಗಡೆ ನೀರು ತೊಗೊಂಡು ಹಾಕಿ ಅದನ್ನು ಈ ಎಲ್ಲ ಹಣ್ಣು ತರಕಾರಿಗಳನ್ನ 15 ನಿಮಿಷ ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಬೀಟ್ರೂಟು, ಕ್ಯಾರೆಟು, ಟೊಮ್ಯಾಟೊ ಇಷ್ಟೂ ನಾನು ನೀಟಾಗಿ ನೀರು ಹಾಕ್ಬಿಟ್ಟು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ತೀನಿ ಜ್ಯೂಸ್ ಮಾಡೋಕ್ಕಿಂತ ಮುಂಚೆ. ಶುಂಠಿ ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ, 1/4 ಭಾಗ ಹಾಕಿದ್ರೆ ಸಾಕು ಅದರಲ್ಲಿ. ಇವಾಗ ಹೊರಗೆ ತೆಗೆದ್ಬಿಟ್ಟು ಆರಿಸಿ ಚೆನ್ನಾಗಿ ಕಟ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ದು ಪ್ರತಿಯೊಂದನ್ನು ಕೂಡ ಈಗ ಮಿಕ್ಸಿಗೆ ಹಾಕಿ ನಾನು ರುಬ್ತೀನಿ. ಬೇಯಿಸಿರೋ ನೀರನ್ನ ವೇಸ್ಟ್ ಮಾಡಬೇಡಿ, ಆರಿಸ್ಬಿಟ್ಟು ಇದನ್ನು ಮಿಕ್ಸಿಲಿ ರುಬ್ಬಕ್ಕೆ ಉಪಯೋಗಿಸ್ಕೊಳ್ಳಿ. ಇದರಲ್ಲಿ ವಿಟಮಿನ್ ಸಿ, ಎ, ಕೆ, B6, B7, B9, K1, A ಇರುತ್ತೆ. ಮಿನರಲ್ಸ್ ಅಂತ ಬಂದರೆ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಐರನ್ ಇರುತ್ತೆ. ಅಷ್ಟೆಲ್ಲ ಆ್ಯಂಟಿ ಆಕ್ಸಿಡೆಂಟ್, ಪಾಲಿಫಿನಾಲ್, ಲೈಕೋಪೆನ್, ಫ್ಲಾವನೈಡ್ಸ್, ಆಂಥೋಸಯಾನಿನ್, ಬೀಟೋಕೆರಟಿನ್, ಜಿಂಜರಾಲ್ ಎಲ್ಲ ಇರುತ್ತೆ. ಇದರಿಂದ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ, ಹಿಮೋಗ್ಲೋಬಿನ್ ಬೂಸ್ಟ್ ಆಗುತ್ತೆ, ಡೈಜೆಷನ್ಗೆ ತುಂಬ ಒಳ್ಳೆಯದು. ಆ್ಯಂಟಿ ಆಕ್ಸಿಡೆಂಟ್ ಕೂಡ ಹೆಚ್ಚಾಗಿರುತ್ತೆ, ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ವರ್ಕೌಟ್ ಮಾಡೋಕ್ಕೆ ಸ್ಟ್ಯಾಮಿನಾ ಹೆಚ್ಚುತ್ತೆ. ಹಾಗಂತ ಇದು ಪ್ರತಿಯೊಬ್ಬರಿಗೂ ಒಳ್ಳೆಯದಲ್ಲ, ಯಾರು ತಗೋಬಾರ್ದು ಅಂತ ಹೇಳ್ತೀನಿ. ಅಕಸ್ಮಾತ್ ನಿಮ್ಗೇನಾದರೂ ಕಿಡ್ನಿ ಸ್ಟೋನ್ ಇತ್ತು ಅಂತಂದರೆ ಅಂತಹ ಪೇಷಂಟ್ಗಳು ಇದನ್ನು ಅವಾಯ್ಡ್ ಮಾಡಬೇಡಿ ಆಯಿತಾ. ಯಾಕಂದರೆ ಇದರಲ್ಲಿ ಆಕ್ಸಲೇಟ್ ಹೆಚ್ಚಾಗಿರುತ್ತೆ. ಅದರಿಂದ 2ನೇದು, ಯಾರಿಗಾದರೂ ಲೋ BP ಇತ್ತು ಅಂತಂದರೆ ಇದನ್ನು ಅವಾಯ್ಡ್ ಮಾಡಿ. ಯಾಕೆಂದರೆ ಇದು ಸ್ವಲ್ಪ BP ಲೋ ಮಾಡುತ್ತೆ. ಅದೇ ಹೈ BP ಇರೋರಿಗೆ ಇನ್ನೂ ಒಳ್ಳೆಯದು. ಪ್ರೆಗ್ನೆನ್ಸಿಲಿರೋರು ಡಾಕ್ಟರ್ ಅಡ್ವೈಸ್ ಮೇಲೆ ತಗೊಳ್ಳಿ ಆಯಿತಾ. ಪ್ರೀ ಡಯಾಬಿಟಿಕ್ಕು, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದರೆ ಇದನ್ನು ಅವಾಯ್ಡ್ ಮಾಡಿ. ಯಾಕೆಂದರೆ ಕ್ಯಾರೆಟು, ಬೀಟ್ರೂಟಲ್ಲಿ ಹೈ ನ್ಯಾಚುರೇಟೆಡ್ ಶುಗರ್ ಇರುತ್ತೆ. ಅದರಿಂದ ಶುಗರ್ ಸ್ಪೈಕ್ ಆಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ನಿಮ್ಮ ಶುಗರ್ ಕಂಟ್ರೋಲಲ್ಲಿ ಇದೆ ಅಂದರೆ ನಿಮ್ಮ ಡಾಕ್ಟರ್ ಅಡ್ವೈಸ್ ಮೇಲೆ ವಾರಕ್ಕೆ ಎಷ್ಟು ಸಲ ತೊಗೋಬೋದು ಅವ್ರ ಹತ್ರ ಕೇಳ್ಕೊಂಡು ನೀವು ತೊಗೋಬೋದು. ಇದನ್ನು ಹೇಗೆ ಕುಡಿಯೋದು ಅಂದರೆ ಒಂದು ಗ್ಲಾಸ್ ತೊಗೊಳ್ಳಿ, ಅರ್ಧ ಇದನ್ನು ಹಾಕಿ ಇನ್ನರ್ಧ ನೀರು ಮಿಕ್ಸ್ ಮಾಡಿ ಆಯಿತಾ. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಬೆಳಗ್ಗೆ 11 ಗಂಟೆಗೆ ಅಥವಾ ಸಂಜೆ 4 ಗಂಟೆ ಹಾಗೂ ಕೂಡ ಕುಡಿಬೋದು. ಇಂಪಾರ್ಟೆಂಟ್ ನೋಟ್ ಆಯಿತಾ, ನೀವು ಡೈಲಿ ಇದನ್ನೆಲ್ಲವನ್ನು ಹಾಗೆ ಅಗ್ದು ತಿನ್ನೋಕ್ಕಾಗುತ್ತೆ ಅಂದರೆ ತಿನ್ನಿ, ಜಾಸ್ತಿ ಬೆನಿಫಿಟ್ ಇರುತ್ತೆ. ಪ್ರತಿನಿತ್ಯ ಇದನ್ನೆಲ್ಲ ಅರೇಂಜ್ ಮಾಡ್ಕೊಂಡು ತಿನ್ನೋದು ಕಷ್ಟ ಅನಿಸಿದ್ರೆ ಈ ರೀತಿ ಜ್ಯೂಸ್ ಮಾಡ್ಕೊಳ್ಳಿ ಆಯಿತಾ. ಜ್ಯೂಸ್ ಮಾಡಬೇಕಾದ್ರೆ ಶುಗರ್ ಆಗಲಿ, ಹನಿ ಆಗಲಿ ಏನೂ ಹಾಕಕ್ಕೆ ಹೋಗಬೇಡಿ. ಆಮೇಲೆ ಫಿಲ್ಟ್ರ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಹೇಗಿದೆ ಹಾಗೆ ಹಾಕಿ, ಆಗ ನಿಮಗೆ ಫೈಬರು ಹೆಚ್ಚಾಗಿ ಸಿಗುತ್ತೆ. ಬೆಳಗ್ಗೆ ವರ್ಕೌಟ್ ಮಾಡೋದಕ್ಕಿಂತ 1 hour ಅಥವಾ 2 hours ಬ್ಯಾಕ್ ನಾನು ಇದನ್ನು ಕುಡಿದು ಹೋಗ್ತೀನಿ. ಫುಲ್ ಎನರ್ಜಿ ಇರುತ್ತೆ ನನಗೆ ವರ್ಕೌಟ್ ಮಾಡೋದಕ್ಕೆ. ಮತ್ತು ನನ್ನ ಹೆಲ್ತ್ ಮೇಲೂ ಕೂಡ ತುಂಬ ಚೇಂಜಸ್ ತಂದಿದೆ ಇದನ್ನು ಕುಡಿಯೋದ್ರಿಂದ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.